ಹಾಯ್ ಹಲೋ ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರಗಳು. ನೀವೇನಾದರೂ ಭಾಷೆ ಎರಡನ್ನು ಕನ್ನಡ ಅಂತ ಆಯ್ಕೆ ಮಾಡ್ಕೊಂಡಿದ್ರೆ ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಭಾಷೆ ಎರಡನ್ನು ಕನ್ನಡ ಅಂತ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅವರೆಲ್ಲ ಎಕ್ಸಾಮ್ ಬರೆದವರೆಲ್ಲ ನೋಡ್ಕೊಳ್ಳಿ. ನಿಮ್ಮ ಆನ್ಸರು ಎಷ್ಟು ಕರೆಕ್ಟಾಗಿದೆ ಎಷ್ಟು ತಪ್ಪಾಗಿದೆ ಅಂತ. ಇವೆಲ್ಲ ಆ್ಯಕ್ಯುರೇಟ್ ಕೀ ಆನ್ಸರ್ ಅಲ್ಲ, ಇನ್ನು ಸೆಂಟ್ರಲ್ ಟಿ ಅವರು ಬಿಟ್ಟಿರುವಂತಹ ಫೈನಲ್ ಕೀ ಆನ್ಸರ್ ಅಲ್ಲ. ಇವೆಲ್ಲ ಏನು ಸಂಭವನೀಯ ಕೀ ಉತ್ತರಗಳಿದ್ದಾವೆ. ಸರಿ, ಈಗ ನೋಡೋಣ. ಇಲ್ಲಿ ಲ್ಯಾಂಗ್ವೇಜ್ 2ನ ಯಾರ್ಯಾರು ಚಾಯ್ಸ್ ಮಾಡ್ಕೊಂಡಿರ್ತೀರಲ್ಲ ಕನ್ನಡನ, ಅವರಿಗೆಲ್ಲ 121ರಿಂದ 150ರವರೆಗೂ ಕ್ವಶನ್ನ ಇರ್ತವೆ. ಸರಿ, ಈಗ ಒಂದು ಪ್ಯಾಸೇಜ್ ಲೇಖನ ಭಾಗವನ್ನು ಕೊಟ್ಟಿರ್ತಾರೆ. ಅದರಲ್ಲಿ 121ರಿಂದ 128ರವರೆಗೂ ನೀವು ಉತ್ತರಿಸಬೇಕಾಗಿರುತ್ತೆ. ಈ ಪ್ಯಾಸೇಜನ್ನು ಓದಿ ಕೆಳಗೆ ಕೊಟ್ಟಿರುವಂತಹ 8 ಕ್ವಶನ್ಗೆ ನೀವು ಸರಿಯಾದಂಥ ಉತ್ತರನ ಆರಿಸಿ ಬರಿಬೇಕಾಗಿರುತ್ತೆ. ಸರಿ, ಈಗ ನೋಡೋಣ. 121ನೇ ಕ್ವಶನ್ನು, ಆಧುನಿಕ ಕಾಲದ ಪುರಾಣವೆಂದು ಯಾವುದನ್ನು ಕರೆಯುತ್ತಾರೆ? ಆಧುನಿಕ ಕಾಲದ ಪುರಾಣವನ್ನು ಏನಂತ ಕರೀತಾರೆ ಅಂದರೆ ಆಪ್ಷನ್ 2 ಕಾದಂಬರಿ ಅಂತ ಹೇಳಿಬಿಟ್ಟು ಕರೀತಾರೆ. ಸರಿ, ಈಗ ನೆಕ್ಸ್ಟ್ ಕ್ವಶನ್ನು, ಪುರಾಣದ ಕಥನದ ಶೈಲಿಯು ಯಾವುದಕ್ಕೆ ಅನ್ವಯ ಎಂದು ಇಲ್ಲಿ ಹೇಳಲಾಗಿದೆ? ಪುರಾಣದ ಕಥನ ಶೈಲಿಯು ಧಾರ್ಮಿಕ ಆಚರಣೆಗಳ ಬಳಕೆಯಲ್ಲಿ. ಇದು ಸರಿಯಾದಂಥ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ನು, ಮುಸ್ಸಂಜೆ ಕಥಾ ಪ್ರಸಂಗ ಇದನ್ನು ಬರೆದವರು ಯಾರು ಅಂದರೆ ಆಪ್ಷನ್ 1 ಪಿ ಲಂಕೇಶ್ ಅವರು ಮುಸ್ಸಂಜೆ ಕಥಾ ಪ್ರಸಂಗ ಎನ್ನುವಂಥ ಕಾದಂಬರಿಯನ್ನು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ, ಓದಿ ಒಂದ್ಸತಿ. ನೆಕ್ಸ್ಟ್ ಕ್ವಶನ್ನು, ಅಭಿಜಾತ ಈ ಪದದ ಮೂಲ ಯಾವುದು? ಅಭಿಜಾತ ಅನ್ನುವಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಅಭಿಜಾತ ಅನ್ನೋದು ಸಂಸ್ಕೃತ ಪದದಿಂದ ಬಂದಿದೆ. ನೆಕ್ಸ್ಟ್ ಕ್ವಶನ್ನು, ನಾಟಕಕ್ಕೆ ಪ್ರಾಚೀನ ಮಾದರಿಯ ಪರಿಕಲ್ಪನೆಯು ಅನ್ವಯವಾಗುತ್ತದೆಯೇ? ಅಂದರೆ ನಾಟಕಕ್ಕೆ ಪ್ರಾಚೀನ ಮಾದರಿಯ ಪರಿಕಲ್ಪನೆ ಆಗುತ್ತದೆಯೇ ಅಥವಾ ಇಲ್ವಾ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಅನ್ವಯ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ನು, ಮಿಥಾಲಜಿಯನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಮಿಥಾಲಜಿಯನ್ನು ಕನ್ನಡದಲ್ಲಿ ಪುರಾಣ ಅಂತ ಹೇಳಿಬಿಟ್ಟು ಕರೀತಾರೆ. ನೆಕ್ಸ್ಟ್ ಕ್ವಶನ್ನು, ಪುರಾಣಗಳು ಏನನ್ನು ಹೇಳುತ್ತವೆ? ಪುರಾಣಗಳು ಹೆಚ್ಚಾಗಿ ಏನು ಹೇಳ್ತವೆ ಅಂದರೆ ಸಂಸ್ಕೃತಿಯ ಬಗ್ಗೆ ನಂಬಿಕೆ ಇಡಬೇಕು ಅನ್ನೋದನ್ನು ಹೇಳ್ತವೆ. ನೆಕ್ಸ್ಟ್ ಕ್ವಶನ್ನು, ಪ್ರತಿಪಾದಿಸು ಈ ಪದದ ಅರ್ಥ ಏನು? ಪ್ರತಿಪಾದಿಸು ಅಂದರೆ ಉಲ್ಲೇಖಿಸು. ಇದ್ರ ಪದದ ಅರ್ಥ ಉಲ್ಲೇಖಿಸು. ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ 129ರಿಂದ 135ರವರೆಗೆ ಇಲ್ಲೂ ಕೂಡ ಏನು ಮಾಡಿದ್ದಾರೆ, ಲೇಖನ ಭಾಗ ಅಂದರೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಪ್ಯಾಸೇಜನ್ನು ಓದಿ ನೆಕ್ಸ್ಟು 129ರಿಂದ 135ರವರೆಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಬನ್ನಿ ಈಗ ನೋಡೋಣ ಕ್ವಶನ್ನು. 129ನೇ ಕ್ವಶನ್ನು, ಪಾಟೀಲರು ಸ್ತಂಭೀಭೂತರಾದದ್ದು ಯಾವಾಗ? ಇದಕ್ಕೆ ಸರಿಯಾದಂಥ ಉತ್ತರ ಏನಂದರೆ ಸಿದ್ದರಾಮಪ್ಪ ಇದಕ್ಕೆ ಸರಿಯಾದಂಥ ಉತ್ತರ ಬಟ್ಟೆ ಒಗೆಯುವ ಸಿದ್ದರಾಮಪ್ಪನ ನೋಡಿ ಪಾಟೀಲರು ಸ್ತಂಭೀಭೂತರಾಗಿರ್ತಾರೆ. ನೆಕ್ಸ್ಟ್ ಕ್ವಶನು, ಪಾಟೀಲರು ಮೊದಲಿಗೆ ಇದ್ದ ರೀತಿ ಯಾವುದು? ಪಾಟೀಲರು ಮೊದಲಿಗೆ ಯಾವ ರೀತಿ ಇದ್ದರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ನಿಯಮಬದ್ಧವಾಗಿ ಗಂಡನಾಗಿ ಇದ್ದರು ಅಂತ. ನೆಕ್ಸ್ಟ್ ಕ್ವಶನ್ನು, ಏನನ್ನು ನೋಡಿ ಪಾಟೀಲರ ಮನಸ್ಸು ಪರಿವರ್ತನೆ ಆಯಿತು? ಪಾಟೀಲರ ಮನಸ್ಸು ಏನನ್ನ ನೋಡಿ ಪರಿವರ್ತನೆ ಆಯಿತು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಸಿದ್ದರಾಮಪ್ಪ ಮಾಸ್ತರ್ ಮತ್ತು ಅಮರಮ್ಮ ದಂಪತಿಗಳನ್ನು ನೋಡಿ ಪಾಟೀಲರ ಮನಸ್ಸು ಪರಿವರ್ತನೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅವೆಲ್ಲ ಬಟ್ಟೆಗಳಲ್ಲವೇನಪ್ಪ? ಬಟ್ಟೆಗಳಂತ ಒಗಿತೀನಿ. ಈ ಮಾತು ಮತ್ತು ಕ್ರಿಯೆಯ ಹಿಂದೆ ಬರುವಂತಹ ಭಾವ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಮೇಲು ಕೀಳು ಅಂತ ಮಾಡಬಾರ್ದು. ನೆಕ್ಸ್ಟ್ ಕ್ವಶನ್ನು, ಕತ್ತಲು ಕರಗು ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ಕತ್ತಲು ಕಳೆದ ಮೇಲೆ ಬೆಳಕೆ ಬರುತ್ತೆ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಬೆಳಗಾಗು. ನೆಕ್ಸ್ಟ್ ಕ್ವಶನ್ನು, ಪಾಟೀಲರಿಗೆ ಮುಂಜಾನೆ ಎದ್ದ ಕೂಡಲೇ ಏನು ಬೇಕು ಅನಿಸುತ್ತದೆ? ಪಾಟೀಲರಿಗೆ ಮುಂಜಾನೆ ಎದ್ದ ಕೂಡಲೇ ಆಪ್ಷನ್ 4 ಚಹಾ ಬೇಕು ಅಂತ ಅನಿಸುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಚಹಾ. ನೆಕ್ಸ್ಟ್ ಕ್ವಶನ್ನು, ಸಿಡಿಮಿಡಿ ಈ ಪದಗಳನ್ನು ಏನೆಂದು ಕರೆಯುತ್ತಾರೆ? ಸಿಡಿಮಿಡಿ ಇದನ್ನು ಏನಂತ ಕರೀತಾರೆ ಅಂತ. ಆಪ್ಷನ್ 1 ಅನುಕರಣ ಪದಗಳು, ಆಪ್ಷನ್ 2 ಜೋಡಿ ಪದಗಳು, ಆಪ್ಷನ್ 3 ದ್ವಿರುಕ್ತಿ ಪದಗಳು, ಆಪ್ಷನ್ 4 ಅನುರಣ ಪದಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಜೋಡಿ ಪದಗಳು. ಸಿಡಿಮಿಡಿ ಅನ್ನೋದು ಜೋಡಿ ಪದ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ತನಕ ಅಂದರೆ ಇಲ್ಲೆಷ್ಟು ಕೊಟ್ಟಿದ್ದಾರೆ ಅಂದರೆ 129ರಿಂದ 135 ತನಕ ಏನು ಅಂದರೆ ಈ ಪ್ಯಾಸೇಜನ್ನು ಓದಿ ಇದಕ್ಕೆ ಸರಿಯಾದಂಥ ಉತ್ತರ ಹಾಕಬೇಕಾಗುತ್ತೆ. ನೆಕ್ಸ್ಟ್ 136ರಿಂದ 150ರವರೆಗೆ ಬರುವಂಥ ಕ್ವಶನ್ಗಳೆಲ್ಲ ಏನಾಗಿರುತ್ತೆ ಅಂದರೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಗಳೇ ಆಗಿರ್ತವೆ. ಸರಿ, ಈಗ ನೋಡೋಣ. 136ನೇ ಕ್ವಶನು,
ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಸ್ತುತವಾದ ವಿಡಿಯೋವನ್ನು ಹುಡುಕಿ ಅಧ್ಯಾಪಕಿಯು ಜೋಡಿ ಕೆಲಸದ ವಿದ್ಯಾರ್ಥಿಗಳ ಚಟುವಟಿಕೆಯನ್ನು ಮಾಡಿಸುತ್ತಾಳೆ. ವಿದ್ಯಾರ್ಥಿಗಳು ಜೋಡಿಯಾಗಿ ಮಾಡುವ ಈ ಚಟುವಟಿಕೆ ವಿದ್ಯಾರ್ಥಿಗಳನ್ನು ಈ ದೃಷ್ಟಿಯಿಂದ ಉತ್ತೇಜಿಸುತ್ತದೆ. ಯಾವ ದೃಷ್ಟಿಯಿಂದ ಉತ್ತೇಜಿಸುತ್ತದೆ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಏನು ಅಂದರೆ ಆಪ್ಷನ್ 1 ಜೊತೆಯಾಗಿ ವೇಗವಾಗಿ ಕೆಲಸ ಮಾಡುವಂಥ ಪ್ರೇರೇಪಣೆಯನ್ನು ನೀಡುತ್ತೆ. ಆಪ್ಷನ್ 2 ಶಿಕ್ಷಕರನ್ನು ಬಿಟ್ಟು ಸ್ವಂತವಾಗಿ ಕೆಲಸ ಮಾಡಲು ಪ್ರೇರಣೆ ನೀಡುತ್ತೆ. ಆಪ್ಷನ್ 3 ಭಾಷಾ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ 4 ಅವರ ಸ್ವಂತ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳಲು ಯೂಸ್ ಆಗುತ್ತೆ ಅಂತ. ಇವೆಲ್ಲ ನೋಡಿದ್ರೆ 4 ನೋಡಿದ್ರೆ ಈ 4 ಸರಿ ಇದೆ ಅಂತ ಅನಿಸುತ್ತೆ. ಬಟ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಭಾಷಾ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾಷಾ ಕಲಿಕೆಯಲ್ಲಿ ಸಣ್ಣ ಕಥೆಗಳು ಹಾಗೂ ಇತರ ಕಥನಗಳನ್ನು ಸಹಾಯಕ ಓದಿಗೆ ಎಂದು ಇಡಲಾಗಿದೆ. ಸಹಾಯಕ ಓದಿನ ಪ್ರಮುಖ ಉದ್ದೇಶವೇನು? ಸಹಾಯಕ ಓದಿನ ಪ್ರಮುಖ ಉದ್ದೇಶ ಏನು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ತೀವ್ರವಾದ ಹೊರ ಓದನ್ನು ಬೆಳೆಸುವುದು. ಆಪ್ಷನ್ 3 ಏನು? ತೀವ್ರವಾದ ಹೊರ ಓದನ್ನು ಬೆಳೆಸುವುದು. ತೀವ್ರವಾಗಿ ಅಂದರೆ ಜೋರಾಗಿ ಓದೋದ್ರಿಂದ ಏನಾಗುತ್ತೆ ಅಂದರೆ ಮನಸ್ಸಲ್ಲಿ ತುಂಬ ದಿನಗಳ ಕಾಲ ನೆನಪಿಗಿರುತ್ತೆ. ನೆಕ್ಸ್ಟ್ ಕ್ವಶನು ಹೇಳಿಕೆ ಮತ್ತು ಕಾರಣನ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆ ಏನು ಅಂದರೆ ಪರಿಹಾರಾತ್ಮಕ ಬೋಧನೆಯು ಕಲಿಸುವಿಕೆ ಮತ್ತು ಕಲಿಯುವಿಕೆ ಪ್ರಕ್ರಿಯೆಯು ಅಂತರ್ಗತ ಭಾಗವಾಗಿದೆ. ಕಾರಣ 6 ಪರಿಹಾರಾತ್ಮಕ ಬೋಧನೆ ಅಂದರೆ ಮತ್ತೆ ಬೋಧಿಸುವುದು, ಆದರೆ ವಿದ್ಯಾರ್ಥಿಗಳು ಸರಿಯಾಗಿ ಕಲಿಯದೇ ಇರುವ ಭಾಷಾ ವಿವರಗಳನ್ನು ಅದೇ ಬಗೆಯಲ್ಲೇ ಕಲಿಯಬೇಕೆಂದಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಎ ಮತ್ತು ಆರ್ ಎರಡು ಸರಿ. ಮತ್ತು ಆರ್ ಅನ್ನೋದು ಹೇಗೆ ಸರಿಯಾದ ವಿವರಣೆಯಾಗಿದೆ. ಆರ್ ಅನ್ನೋದು ಹೇಗೆ ಸರಿಯಾದಂಥ ವಿವರಣೆಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿದ್ಯಾರ್ಥಿಯಿಂದ ತಾನು ಓದಿದ ಕಥೆಯನ್ನು ಮತ್ತೆ ಅವನ ಅಥವಾ ಅವಳ ಪದಗಳಲ್ಲಿ ಹೇಳುವುದು ಈ ಮೌಲ್ಯಮಾಪನ ಮಾಡಲು ಯಾವುದು ಸಹಾಯ ಮಾಡುತ್ತೆ? ಅಂದರೆ ತಾನು ಓದಿರುವಂಥ ಕಥೆ ಆಗಿರ್ಬೋದು, ಕವನವನ್ನು ಅವಳು ಸ್ವಂತ ವಾಕ್ಯ ಪದದಲ್ಲಿ ಹೇಳಿದ್ರೆ ಇದು ಯಾವುದಕ್ಕೆ ಸಹಾಯ ಆಗುತ್ತೆ? ಯಾವ ಮೌಲ್ಯಮಾಪನಕ್ಕೆ ಸಹಾಯ ಆಗುತ್ತೆ ಅಂದರೆ ಅರಿತುಕೊಳ್ಳುವಿಕೆ, ಇದಕ್ಕೆ ಸಹಾಯ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ನು. ಭಾಷಾ ಕಲಿಕೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲದ ಊಹೆ? ಯಾವುದು ಸರಿಯಲ್ಲದ ಊಹೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಭಾಷಾ ಕಲಿಕೆಯು ಭಾಷೆಗಿಂತ ಬರಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಭಾಷೆಗಿಂತ ಬರಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದರಿಂದ ಈಗ ನೀವು ನೋಡ್ಬೋದು ಎಕ್ಸಾಂಪಲ್ ಆಗಿ 1 ಸತಿ ಬರೆಯೋದ್ರಿಂದ 10 ಸತಿ ಓದೋದಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ಬರವಣಿಗೆಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ನೆಕ್ಸ್ಟ್ ಕ್ವಶನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಭಾಷೆಯ ಪ್ರಮುಖ ಜವಾಬ್ದಾರಿಯಾಗಿದೆ? ಯಾವುದು ಭಾಷೆಯ ಪ್ರಮುಖ ಜವಾಬ್ದಾರಿಯಾಗಿದೆ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಕಲಿಯುವವನ ಸಂವಹನದ ಅವಶ್ಯಕತೆಯನ್ನು ಗುರುತಿಸುವುದು. ನೆಕ್ಸ್ಟ್ ಕ್ವಶನ್ನು. ಮೊದಲ ಘಟ್ಟದಲ್ಲಿ ಮಕ್ಕಳು ಈ ರೀತಿ ಕಲಿಯುವುದು ಶ್ರೇಷ್ಠ ಮತ್ತು ಅನುಕೂಲ. ಮಕ್ಕಳು ಮೊದಲು ಯಾವ ಘಟ್ಟದಲ್ಲಿ ಕಲಿತ್ರೆ ಶ್ರೇಷ್ಠವಾಗಿರುತ್ತೆ ಅಂದರೆ ಮನೆ ಭಾಷೆ. ಯಾವಾಗಲೂ ಮನೆ ಭಾಷೆಯಿಂದನೇ ಕಲಿಯುತ್ತೆ. ತಾಯಿಯೇ ಮೊದಲು ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಾರಲ್ಲ, ಹಾಗಾಗಿ ಮನೆ ಭಾಷೆಯಿಂದ ಮಕ್ಕಳು ಉತ್ತಮವಾಗಿ ಕಲಿತಾರೆ ಅಂತ. ನೆಕ್ಸ್ಟ್ ಕ್ವಶನ್ನು. ಮಕ್ಕಳಿಗೆ ಕತೆ ಹೇಳುವುದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜೀವನದಲ್ಲಿ ಅನುಸರಿಸುವುದಕ್ಕೆ ಹೊಸ ನೈತಿಕ ಮೌಲ್ಯಗಳನ್ನು ಕಲಿಯುವುದು, ಇದು ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ನು. ಭಾಷಾ ಚಟುವಟಿಕೆಯ ಶಿಕ್ಷಕಿಯು ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಗುಂಪನ್ನು ಮಾಡುತ್ತಾಳೆ. ಈ ವಿಭಿನ್ನ ಸಾಮರ್ಥ್ಯದಿಂದ ಕೂಡಿದ ಗುಂಪನ್ನು ಮಾಡುವ ಉದ್ದೇಶ ಏನು ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ವಿದ್ಯಾರ್ಥಿಗಳು ಇನ್ನೊಬ್ಬರಿಗೆ ಸಹಾಯ ಮಾಡಲು ಉತ್ತೇಜನವನ್ನು ನೀಡುತ್ತೆ. ಒಬ್ಬರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಇಲ್ಲಿ ಏನು ಭಾಷಾ ಕಲಿಕೆ ಚಟುವಟಿಕೆಯಿಂದ ಸಹಾಯ ಆಗುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ನು. ಮಕ್ಕಳನ್ನು ಭಾಷೆಯ ಕೆಳಗಿನ ಈ ಸ್ವರೂಪಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ಅದರಲ್ಲಿ ಸಂಲಗ್ನವಾಗುವ ಹಾಗೆ ಮಾಡಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಚಿಕ್ಕಂದಿನಿಂದಲೇ ಅನೇಕ ಮೌಖಿಕ ಭಾಷೆಗಳಿಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಬೇಕು. ಚಿಕ್ಕಂದಿನಿಂದಲೇ ಒಂದು ಇಲ್ಲಾಂದರೆ 2-3 ಲ್ಯಾಂಗ್ವೇಜ್ನ ನಾವು ಮನೆಯಲ್ಲೇ ಮಾತಾಡ್ತಾ ಇದ್ದರೆ ಮಕ್ಕಳಿಗೆ ಏನಾಗುತ್ತೆ, ಅದು ಭಾಷೆ ಕಲೀಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಹೇಳಿಕೆ ಮತ್ತು ಕಾರಣ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆ ಏನು ಅಂದರೆ ಮೊದಲ ಸಾಕ್ಷರತೆಯಲ್ಲಿ ಚಿತ್ರ ಬರೆಯುವುದರ ಪ್ರಾರಂಭವಾಗಿದೆ. ಕಾರಣ 6 ಚಿತ್ರಗಳು ಸಂಕೇತಗಳಾಗಿದ್ದು ಅರ್ಥವನ್ನು ಹೇಳುತ್ತಿರುತ್ತವೆ. ಇದಕ್ಕೆ ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ ಅನ್ನೋದು ಎಯ ಸರಿಯಾದ ವಿವರಣೆ ಆಗಿದೆ.
4ನೇ ಆಪ್ಷನ್ನು ಕರೆಕ್ಟು. ಮೊದಲನೇದು ಮತ್ತು ಹೇಳಿಕೆ ಮತ್ತು ಕಾರಣ ಎರಡೂ ಸರಿಯಾಗಿದ್ದರಿಂದ ಇದಕ್ಕೆ ಸರಿಯಾದ ವಿವರಣೆ ಆಗಿದೆ. ನೆಕ್ಸ್ಟ್ ಕ್ವಶನ್ನು, ಕನಿಷ್ಠ ಜೋಡಿ ಅಭ್ಯಾಸವು ಈ ಕೆಳಗಿದ್ದನ್ನು ಚೆನ್ನಾಗಿ ಮಾಡಲು ಪರಿಣಾಮಕಾರಿಯಾದ ವಿಧಾನವಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಉಚ್ಚಾರದಿಂದ ಏನಾಗುತ್ತೆ, ಪರಿಣಾಮಕಾರಿಯಾದ ಕಲಿಕೆ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನು, ಭಾಷೆಯ ಗಳಿಕೆಯ ವರ್ತನಾತ್ಮಕ ತತ್ವಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧಿಸಿಲ್ಲ ಅಂದರೆ ಸಾಮಾಜಿಕ ಸಂವಹನ ಸಂಬಂಧವನ್ನು ಒಳಗೊಂಡಿಲ್ಲ ಅಂತ. ನೆಕ್ಸ್ಟ್ ಕ್ವಶನ್ನು, 5ನೇ ತರಗತಿಯ ಅಧ್ಯಾಪಕಿಯು ಕಥೆಯನ್ನು ಬರೆಯುವ ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತಾಳೆ. ಅವರು ಬರೆಯುತ್ತಿರುವಾಗ ಅಧ್ಯಾಪಕಿ ಕ್ಲಾಸಿನಲ್ಲಿ ಓಡಾಡುತ್ತಾ ತಪ್ಪು ಮಾಡುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾಳೆ ಅಥವಾ ಹೊಸ ಶಬ್ದಗಳನ್ನು ಕೇಳುತ್ತಾಳೆ. ಇಲ್ಲಿ ಅಧ್ಯಾಪಕಿಯು ಏನು ಪಾತ್ರನ ನಿರ್ವಹಿಸ್ತಾ ಇದ್ದಾಳೆ ಅಂತ ಕ್ವಶನ್ನು. ಆಪ್ಷನ್ 1 ಪ್ಲ್ಯಾನರ್ ಆಗಿ, ಆಪ್ಷನ್ 2 ಫೆಸಿಲಿಟೇಟರ್ ಆಗಿ, ಆಪ್ಷನ್ 3 ಕಂಡುಹಿಡಿಯುವವಳಾಗಿ, ಆಪ್ಷನ್ 4 ಮ್ಯಾನೇಜರ್ ಆಗಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಫೆಸಿಲಿಟೇಟರ್ ಆಗಿ. ಇದು ಸರಿಯಾದಂಥ ಉತ್ತರ ಆಗಿತ್ತೆ. ನೆಕ್ಸ್ಟ್ ಕ್ವಶನ್ನು, ಇದು ಲಾಸ್ಟ್ ಕ್ವಶನ್ನು. ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಹೇಳಿಕೆ ಎ ಮತ್ತು ಕಾರಣ 6. ಹೇಳಿಕೆ ಎ ಏನಂದರೆ, ಓದುವುದು ಅಂದರೆ ಪದವನ್ನು ಸರಿಯಾಗಿ ಉಚ್ಚರಿಸುವುದಕ್ಕಿಂತ ಹೆಚ್ಚಿನದು. ಕಾರಣ 6, ಓದುವುದು ಅಂದರೆ ನಿಸ್ಸಂಕೇತಗೊಳಿಸುವುದು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಮತ್ತು 6 ಎರಡೂ ಸರಿ. ಆದರೆ 6 ಅನ್ನುವುದು ಎನ ಸರಿಯಾದ ವಿವರಣೆ ಅಲ್ಲ. ಇದು ಏನು, ಓದುವುದು ಅಂದರೆ ಪದವನ್ನು ಸರಿಯಾಗಿ ಉಚ್ಚರಿಸುವುದಕ್ಕಿಂತ ಹೆಚ್ಚಿನದು ಸರಿ ಇದೆ. ಮತ್ತು ಓದುವುದು ಅಂದರೆ ನಿಸ್ಸಂಕೇತಗೊಳಿಸುವುದು, ನಿಸ್ಸಂಕೇತವಾಗಿ ಡಿಕೋಡಿಂಗ್ ಆಗಿ ಓದುವುದು. ಬಟ್ ಇದೇನು ಎರಡಕ್ಕೂ ಏನು ವಿವರಣೆ ಸರಿ ಇಲ್ಲ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಇದು ಸರಿಯಾದಂಥ ಉತ್ತರ ಆಗಿದೆ. ಸರಿ, ಇದೇನೆಂದರೆ ಪೇಪರ್ 2 ಲ್ಯಾಂಗ್ವೇಜ್ನ ಕನ್ನಡ ಯಾರು ಚಾಯ್ಸ್ ಮಾಡಿದ್ದೀರಾ ಅವರಿಗೆ ಇದು ಸಂಭವನೀಯ ಕೀ ಉತ್ತರಗಳಿದ್ದಾವೆ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.